ನನ್ನ ವಿರುದ್ಧದ ಆರೋಪ ಸುಳ್ಳು ಅಂತ ಗೋಲ್ಡ್ ಸುರೇಶ್ ಹೇಳ್ತಾ ಇದ್ದಾರೆ. ಗೋಲ್ಡ್ ಸುರೇಶ್ ಹೇಳ್ತಾ ಇರೋದೇ ಸುಳ್ಳು ಅಂತ ಸಂತ್ರಸ್ತ ಹೇಳ್ತಿದ್ದಾರೆ. ನನಗಿನ್ನೂ ಹಣ ಕೊಡೋದು ಬಾಕಿ ಇದೆ ಅಂತ ಮೈನುದ್ದೀನ್ ಹೇಳ್ತಾ ಇದ್ದಾರೆ. ನಮ್ಮಿಂದ 7.5 ಲಕ್ಷ ಪಡೆದು ಕೇವಲ 2.5 ಲಕ್ಷ ಮಾತ್ರ ಕೊಟ್ಟಿರೋದು. ಉಳಿದ ಹಣ ಕೇಳಿದ್ರೆ ಯಾವ ಹಣನೂ ಕೊಡೋದಿಲ್ಲ ಅಂತಿದ್ದಾನೆ. ಗೋಲ್ಡ್ ಸುರೇಶ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿರುವಂತ ಮೈನುದ್ದೀನ್ ಈ ರೀತಿ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಅಮೌಂಟ್ ಕೊಟ್ಟಿದ್ದು 14 ಲಕ್ಷದ ಪ್ರಾಜೆಕ್ಟ್ 7.5 ಲಕ್ಷ ಅವರಿಗೆ ಅಮೌಂಟ್ ಹಾಕಿದ್ದೀನಿ. 4 ಲಕ್ಷ ರೂಪಾಯಿ ಅಗ್ರಿಮೆಂಟ್ ಆಗಿದೆ ನೋಡ್ರಿ ಸರ್. 4 ಲಕ್ಷ ರೂಪಾಯಿ ಮುಟ್ಟಿದೆ ಅಂತ ಹೇಳಿ ಸುರೇಶ್ ಅವರೇ ಸೈನ್ ಮಾಡಿದ್ದಾರೆ. ಪ್ರಣವ್ ಅಂತೇಳಿ ಅವ್ರದ್ದು ಸಂಸ್ಥೆ ಇದೆ, ಅವ್ರದ್ದು ಸೀಲ್ ಕೂಡ ಇದೆ ಸರ್. 7.5 ಲಕ್ಷದಲ್ಲಿ ಅವ್ರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ ಪೊಲೀಸ್ ಹತ್ರ ಹೋಗಿದ್ದೆ, ಟೈಮ್ ತಗೊಂಡು ಕೊಟ್ಟಿದ್ದಾರೆ 1 ಲಕ್ಷ. ಅದಾದ ನಂತರ 50,000 ರೂಪಾಯಿ ಮೊನ್ನೆ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಎಲ್ಲ ದಾಖಲೆ ಹಾಕಿದ್ವಿ, ಅಗ್ರಿಮೆಂಟ್ ಹಾಕಿದ್ವಿ, ಚೆಕ್ ಹಾಕಿದ್ವಿ. 5 ಲಕ್ಷದ ಚೆಕ್ ಕೂಡ ಕೊಟ್ಟಿದ್ರಿ. ಅವೆಲ್ಲ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ನಮ್ಗೆ. ಚೆಕ್ ಇದೆ ನನ್ನ ಹತ್ರ, ಜೆರಾಕ್ಸ್ ಇದೆ. ಅವ್ರ ಚೆಕ್ ಅಲ್ಲಿ ಕೂಡ ಅವರು ಅಕೌಂಟ್ ಅಲ್ಲಿ ಅಮೌಂಟ್ ಇದ್ದಿಲ್ಲ. ಮತ್ತೆ ಚೆಕ್ ಮೇಲೆ ಸಿಗ್ನೇಚರ್ ರಾಂಗ್ ಮಾಡಿದ್ರು. ಅದು ತಿದ್ದುಪಡಿ ಅಂತ ಹೇಳಿದ್ರೆ ಅವ್ರು ವಾಪಸ್ ಕಳಿಸಿದ್ದೆ ನಾನು. ಅದಾದ ನಂತರ ಜೆರಾಕ್ಸ್ ಮಾಡ್ಕೊಂಡಿದ್ದ ಆ ಚೆಕ್ ಕೂಡ ನನ್ನ ಹತ್ರ ಇದೆ. ಅದರಲ್ಲಿ ನೋಡಿ 2.5 ಲಕ್ಷ ಕೊಟ್ಟಂಗೆ, ಈಗ ಮೊನ್ನೆ 50,000 ಕೊಟ್ಟಿದ್ದು ನೋಡ್ರೆ 2.5 ಲಕ್ಷ ಕೊಟ್ಟಿದಂಗೆ. ಈಗ ಉಳಿದಿರೋ ಅಷ್ಟು ಅಮೌಂಟು 5 ಲಕ್ಷ. 5 ಲಕ್ಷದಲ್ಲಿ ತಾವು ಫರ್ನಿಚರು ಅದು ಇಲ್ಲ ಏನು ವರ್ಕ್ ಮಾಡಿದ್ರಲ್ಲ ಅದನ್ನೆಲ್ಲ ಲೆಸ್ ಮಾಡ್ಕೋರಿ. ನಿಮ್ಗೇನು ನೀವು ಖರ್ಚು ಮಾಡಿದ್ರಲ್ಲ ನಮ್ಗೆ ಅದು ದಾಖಲೆ ತೋರಿಸ್ರಿ, ಇಷ್ಟು ಇನ್ವೆಸ್ಟ್ ಮಾಡಿದೀನಿ, ಇಷ್ಟು ಖರ್ಚು ಮಾಡಿದೀನಿ ಅಂತೇಳಿ ಅದನ್ನ ಮುರ್ಕೊಂಡು ಉಳಿದ ಅಮೌಂಟ್ ಆದ್ರೂ ಕೊಡ್ಬೇಕಲ್ಲ ಸರ್. ಈಗ ನೋಡಿದ್ರೆ ಬೆಂಗಳೂರು, ಬಾಂಬೈಗೆ ಮುಂಬೈದಲ್ಲಿ ಲೊಕೇಶನ್ ಹಾಕ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.